ಇಂಗ್ಲೀಷ್ದಾಗ ಮಾತಾಡ್ಬೇಕ, ಕನ್ನಡದಾಗ ಮಾತಾಡೋದು ನಾರ್ಮಲ್. ಸೊ ಈಗ ಅವ್ನಿಗೆ ಇಂಗ್ಲೀಷ್ ಬರಂಗಿಲ್ಲ. Emotional damage. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿಂದ ಏನ್ ವ್ಲಾಗ್ ಪಾ ಅಂತಂದ್ರ ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಐತಿ. ಪಬ್ಲಿಕ್ ಡೇರ್ ಚಾಲೆಂಜ್ ಕೊಡ್ಬೇಕಾ ವೀಗಂತ ಅನ್ಕೊಂಡೇನಿ ನಾನು. ಸೊ ಇವತ್ತು ನೋಡೋಣಂತ ನಾ ಏನೇನ್ ಡೇರ್ ಕೊಡ್ತೀನಿ ನಾವ್ ಎಲ್ಲ ಅಕ್ಸೆಪ್ಟ್ ಮಾಡ್ಬೇಕಾ. ಅದ್ರನ್ಯಾಗ ಒಂದ್ 10 ಡೇರ್ಸ್ ಕೊಡ್ಬೇಕು ಅನ್ಕೊಂಡೇನಿ ನಾನು. ಆ 10 ಡೇರ್ಸ್ ಒಳಗ ಯಾವ್ದಾದ್ರು ಒಂದು ಸೋತ್ರುನು ನಾ ಏನ್ ಕೇಳ್ತೀನಿ ಅದವ ಕೊಡಿಸ್ಬೇಕ. ಅವ ಪೂರಾ ಕಂಪ್ಲೀಟ್ ಮಾಡಿದ ಅಂದ್ರ ನೆಕ್ಸ್ಟ್ ಬ್ಲಾಗ್ ಬರ್ತಿತ್ತು ಅಂದ್ರ ಅವ ನಂಗೆ ಡೇರ್ ಕೊಡ್ತಾನ. ಆ ಡೇರ್ ಒಳಗ್ ನಾ ಪೂರ್ತಿ ಕಂಪ್ಲೀಟ್ ಮಾಡಿದೆ ಅಂದ್ರೆ ನೋಡುದ ನೆಕ್ಸ್ಟ್ ಲಾಸ್ಟ್ ಒಂದ್ ಡೇರ್ ಇರ್ತೈತಿ. ಅದ್ರಾಗ ಯಾರಿಬ್ರೊಳಗ ಒಬ್ರು ವಿನ್ ಆಗ್ತಾರ ಅವ್ರ ಯಾರಿಗ ಏನ್ ಇಷ್ಟ ಅದ್ ಕೊಡ್ಸುದ. ನನ್ ಕಡೆ ಆಗ್ತಿದ್ಲ ಗೊತ್ತಿಲ್ಲ, ಅವ ಏನ್ ಮಾಡ್ತಾನ ನೋಡು ನಂತ ಈ ಬ್ಲಾಗ್ದಾಗ. ಈಗ ಫಸ್ಟ್ ಡೇರ್ ಏನ್ ಕೊಡ್ತೇನಪ್ಪಾ ಅಂತಂದ್ರ ಸೊ ಇದು ಫಸ್ಟ್ ಡೇರ್ ಏನಪ್ಪಾ ಅಂತಂದ್ರ ಇದ್ರನ್ಯಾಗ ನಾ ಬರ್ತೀನಿ ಯು ಆರ್ ಸೋ ಬ್ಯೂಟಿಫುಲ್, ಹ್ಯಾವ್ ಅ ಗ್ರೇಟ್ ಡೇ ಅಂತ. ಅಂತದ್ ಏನು ಬರ್ದಿಲ್ಲ ಕಾಡ್ಸಾಗ ಅಂತೇಳಿ. ಸೊ ಇದ್ ಶೀಟ್ ಮಡ್ಚಿ ನಾನು ಅವಿ ಕೊಡ್ತೀನಿ. ಇದು ಯಾರಿಗ್ ಕೊಡ್ಬೇಕಂದ್ರ ಹುಡುಗರಿಗಲ್ಲ, ಹುಡುಗಿಯಾರಿಗ ಕೊಡ್ಬೇಕ. ಆ ಹುಡುಗಿಯಾರ ಕಡೆ ಬೇರೆ ಕೊಡೋದಲ್ಲ, ಹೋಗಿ ಓಪನ್ ಮಾಡಿಸ್ಬೇಕು. ಓಪನ್ ಅಂದ್ರ ಒಗದ್ಗಿದ್ರ ಸಂಬಂಧ ಇಲ್ಲ, ಅದ್ ಸೋತಂಗ. ಮತ್ತ ಒಗದ್ರು ಅದನ್ನ ತಗೊಂಡ ಬೇರೆಯವ್ರಿಗೆ ಕೊಡ್ಬೇಕ. ಅಂದ್ರ ಅವ್ರು ಎಕ್ಸೆಪ್ಟ್ ಮಾಡಿಲ್ಲಪ್ಪ ಅಂತಂದ್ರ. ಸೊ ಅವ್ರು ಓಪನ್ ಮಾಡಿದ್ಮೇಲೆ ಅವ್ರ ರಿಯಾಕ್ಷನ್ ಹೆಂಗಿರ್ತೈತಿ ಅನ್ನೋದ ಫಸ್ಟ್ ಡೇರ್. ಈಗ ಇಲ್ಲದಾನ ಫಸ್ಟ್ ಡೇರ್ ನೋಡುನಂತೆ ಏನ್ ಮಾಡ್ತಾನ, ಹೆಂಗ್ ಕೊಡ್ತಾನ. ನಾ ಕೊಡ್ತೀನಿ ತಗೋ. ಯಾರ ಒಟ್ಟು ಕೊಡ್ಬೇಕನಿಲ್ಲ, ನಮ್ ದೋಸ್ತರಿಗೆಲ್ಲ ಇಲ್ಲ. ಎಲ್ಲಿ ಕೊಡೋದಿಲ್ಲ. ನಾ ಎಲ್ಲರ ಒಂದ್ ಹುಡುಗ್ಯಾರ ಒಂದ್ ಸರ್ಕಲ್ಗೆ ಹೋಗೋಣಂತ. ಅಲ್ಲಿ ಆ ಸರ್ಕಲ್ದಾಗ ಎಲ್ಲ ಹುಡುಗ್ಯಾರ ಇರ್ತಾರ. ಒಂದ್ ಸರ್ಕಲ್ಗ ಕರ್ಕೊಂಡ್ ಹೋಗ್ತೇನೆ ನಾನು. ಅಲ್ಲಿ ಯಾರಲ್ಲೇ ಹುಡುಗ್ಯಾರ ಇರ್ತಾರ, ಇಲ್ಲೆಲ್ಲೂ ಹುಡುಗ್ಯಾರಿಲ್ಲ. ಸುತ್ತೂರ್ಸ ಕಡೆ ಅಲ್ಲ, ನಾನು ಪರಿಚಯದ ಹುಡುಗ್ಯಾರ ಕೊಟ್ರು ಮುಗಿತ್ ನೋಡೋದು. ಆ ಸಂಬಂಧ ಹುಡುಗ್ಯಾರ ಕೊಡ್ಬೇಕಾದ ಮಾತ್ ಮುಗಿತ. ಸೊ ಗೈಸ್ ನೋಡೋಣಂತ. ಅಲ್ಲಿ ಹೋಗಿ ನಿಮ್ಗ ಅವ ಹೆಂಗ್ ಕೊಡ್ತಾನ, ಏನ್ ರಿಯಾಕ್ಷನ್ ಆಗ್ತೈತಿ ಅದೆಲ್ಲ ತಿಳಿಸ್ತಾನ. 2000 years later. ಫುಲ್ ಕಾನೋ ಗಿಡಿಗಾಡ್ದೆ. ಸ್ವಲ್ಪ ಓಪನ್ ಮಾಡಿ, ಸ್ವಲ್ಪ ಓಪನ್ ಮಾಡಿ. ಕ್ಯಾನ್ಸಲ್ ಆತದ. ಏನಾತ ಬೇಡ ಅನ್ಲಕ್ಕಿ ಅಕ್ಕ ತಗೊಂಡೇನ ಇದ, ಅದಕ್ಕೆ ಬೇಡ ನಾನು ಸ್ವಲ್ಪ ರೋಡ್ ಜಿಕ್ಸ್ ಅಂತ ಅನ್ಬೇಕಿದ್ರಿ. ಇಲ್ಲ ಆಕಿ 2-3 ಸಲ ಬೇಡ ಅಂದ, ಬೇರೆ ಕಡೆ ಎಲ್ಲಾರು ನೋಡ್ತೀರಿ. ಸೊ ಗೈಸ್ ನಾವ ಎಲ್ಲಿ ಬಂದೇವಪ್ಪ ಅಂತಂದ್ರ JSS ಕಡೆ ಬಂದೇವಿ. ಒಬ್ಬಾಕಿ ಹುಡುಗಿ ಕೊಟ್ಟಾವ, ಆಕಿನ ಇಸ್ಕೊಳ್ಳಿಲ್ಲ ಅಂತ ಬೇಡ ಅಂತ. ಸೊ ಬೇರೆ ಕಡೆ ಟ್ರೈ ಮಾಡೋಣ ಬರ್ರಿ. ನೋಡ್ರಿ ಇಲ್ಲೇ ಡೇರ್ ಕೊಟ್ಟಿದ್ನ ಅವನಿಗ. ಅವ ಇಲ್ಲೇ ಕರ್ಕೊಂಡ್ ಬಂದಾನ ವಿಶಾಲ್ ಮಂಡಿಗ. ಅಲ್ಲೇನೂ JSS ಕಡೆ ಕೊಡಕ್ ಹಾಕಿಲ್ಲ. ಇಲ್ಲಿ ಬಂದು ಏನಿಲ್ಲ ಒಂದ್ 20 ಮಿನಿಟ್ಸ್ ಆತ್ ನಾವ್ ಇಷ್ಟು ಕಾಯ್ಸಾಕಂತ ಹೇಳ. ನಂಗೆ ನಾ ಯಾಕಾದ್ರೂ ಡೇರ್ ಕೊಟ್ಟೆಪ್ಪ ಅನ್ನುವಷ್ಟು ರಿಗ್ರೆಟ್ ಆಗತ್ತಿದ್ ನಂಗೆ. ಖರೆ ಒಬ್ರು ಅದಾರ ಇಲ್ಲಿ ಒಳಗ, ಅವ್ರ ಸಂಬಂಧ ವೇಟ್ ಮಾಡತ್ತಾನ. ಅವ್ರು ಬಂದ್ಮೇಲೆ ಅವ್ರಿಗೆ ಕೊಡ್ತಾನ. ಅವ್ರು ಹುಡುಗಿಯಾರ ನಿಮ್ಗೆ ತೋರಿಸಿದೆ. ಅದನ್ನಾಗ ಒಬ್ರಿಗೂ ಕೊಡತಿಲ್ಲ ಅವ. ಎಷ್ಟದಾಗ್ತೈತಿ ಯಾರಿಗ ಗೊತ್ತಿನ, ನೋಡ್ಬೇಕು. A few moments later. ಅಲ್ಲಕ್ಕ ನಾವು ಡೇರ್ ಚಾಲೆಂಜ್ ಮಾಡತ್ತಿದ್ವಿ ಅಕ್ಕ. ಅದಕ್ಕೆ ಥ್ಯಾಂಕ್ ಯು ಅಕ್ಕ. ಆತ್ ನೋಡು, ಒಂದ್ ಡೇರ್ ಚಾಲೆಂಜ್ ಕಂಪ್ಲೀಟ್ ಆತ್ ನಂದು. ಈಗ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಂದ್ರ ನೀವೇನ್ ಮಾಡತ್ತಿದ್ದೀವಿ ನಾ ಈ ಕಡೆ ನಿಂತಿದ್ದೆ, ಆಕಿ ಮಾಡತಾಳಂತ ಈ ಕಡೆ ಬಾ. ನಂದಂದ್ರು ಒನ್ ಡೇರ್ ಚಾಲೆಂಜ್ ಕಂಪ್ಲೀಟ್ ಆತ್ ನೋಡಪ್ಪ ಈಗ. ಥ್ಯಾಂಕ್ ಯು ಸೋ ಮಚ್ ಅಂದ್ರ. ನಾನು ಅಂದೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಮಾಡತ್ತಿದ್ ನೋಡಿರ್ಬೇಕ. ಸೊ ಗೈಸ್ ನಾನು ಫಸ್ಟ್ನೇ ಡೇರ್ ಹುಡುಗಿಯಾರಿಗೆ ಹೋಗಿ ಚೀಟಿ ಕೊಟ್ಟು ಬಾ ಅಂತ ಹೇಳಿದ್ದೆ. ಅದು ಕಂಪ್ಲೀಟ್ ಮಾಡಿದ ಅವ. ಆಕಿ ಹುಡುಗಿ ಫುಲ್ ಖುಷಿ ಆಗ್ಬಿಟ್ಟಿದ್ಲ. ಸೊ ಇಲ್ಲಿಂದ ಹೆದರಿದ್ಯಾನ? ನಾ ಹೆದರಿಲ್ಪ, ಆಕಿ ಖುಷಿ ಆದ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವ ಈ ತರ ಅವ್ನ ಲೈಫ್ದಾಗ. ಸೊ ಚಲೋ ಅನಿಸ್ತ. ಅವ್ನಕಿಂತ ಜಾಸ್ತಿ ನಾವ ಗುದ್ದಾಡಿದ್ವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲಿ ಹೋಗಿ ನಿಂದ್ರಿ, ಇಲ್ಲಿ ಹೋಗಿ ನಿಂದ್ರಿ, ವಿಡಿಯೋ ಮಾಡ್ಬೇಕಲ್ಲ, ಮತ್ತೆ ಕ್ಯಾಪ್ಚರ್ ಆಗಂಗಿಲ್ಲ ಅಂತ. ಸೊ ಈಗ ಸೆಕೆಂಡ್ ಇಯರ್ ಏನಂತಂದ್ರೆ ಅನ್ನೋನ್ ನಂಬರ್, ಯಾವ್ದಾದ್ರು ಗೊತ್ತಿಲ್ಲದೆ ಇರೋ ನಂಬರ್, ಯಾವ್ಯಾವ ನಂಬರ್ ಬರ್ತಾವ ಎಲ್ಲ ಹೊಡಿಯೋದು.
ಸೊ ಆ ನಂಬರಿಗೆ ಕಾಲ್ ಮಾಡಿ ಅವಿನಾಶ್ ಏನು ಮಾಡ್ಬೇಕಂತಂದ್ರೆ ಇಂಗ್ಲೀಷ್ದಾಗ ಮಾತಾಡ್ಬೇಕು, ಕನ್ನಡದಾಗ ಮಾತಾಡೋದು ನಾರ್ಮಲ್. ಸೊ ಈಗ ಅವ್ನಿಗೆ ಇಂಗ್ಲೀಷ್ ಬರಂಗಿಲ್ಲ Emotional damage. ಜಾಸ್ತಿ, ಅಷ್ಟೇ ಹಾಫ್ ಬಟ್ಲರ್ ಇಂಗ್ಲೀಷ್ ಬರ್ತೈತಿ. ಸೊ ಈಗ ಅವ ಅನ್ನೋನ ಪರ್ಸನ್ ಹುಡುಗಿ ಆಗಲಿ ಹುಡುಗ ಆಗಲಿ ಒಟ್ಟು ಕಟ್ ಮಾಡಂಗಿಲ್ಲ, ಇಂಗ್ಲೀಷ್ದಾಗ ಮಾತಾಡ್ಬೇಕು. ಅವ್ರ ರೆಸ್ಪಾನ್ಸ್ ಏನಿರ್ತೈತಿ ನೋಡ್ಬೇಕಾ, ಲಾಸ್ಟಿಗೆ ಐ ಲವ್ ಯು ಅಂತೇಳಿ ಕಟ್ ಮಾಡಿಬಿಡ್ಬೇಕು. ಇದು ಸೆಕೆಂಡ್ ಡೇರ. ಸೊ ಈಗ ಅವ ಎಕ್ಸೆಪ್ಟ್ ಮಾಡ್ತಾನಿಲ್ಲ ನೋಡೋಣ. ಸೊ ಗೈಸ್ ನೋಡ್ರಿ, ಇವಂಗ ನಾನು ಫೋನ್ ಕೊಡತ್ತೀನಿ, ಅವ್ನ ಫೋನ್ನಾಗ ವಿಡಿಯೋ ಮಾಡತ್ತೇವೆ ನಾವು. ಸೊ ನಾನು ಫೋನ್ ಕೊಡ್ತೀನಿ, ಯಾರಿಗಾರ ಅವ್ನಿಗೆ ಯಾವ್ದು ಇಷ್ಟ ಅದು ಹಚ್ಬೋದು ಅವ, ಆದ್ರೆ ಇಂಗ್ಲೀಷ್ದಾಗ ಮಾತಾಡ್ಬೇಕು ಅಷ್ಟೇನೆ. ಹಚ್ಚ ಬಿಟ್ರು ಅವ್ರೆ, ಇದೇ ನಂಬರ್ಗೆ ಹಚ್ಚಿದ್ದಿಲ್ಲ. ಸರ್ ಹಲೋ 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 हेलो कौन बात कर रहे हैं? हाय ब्रो. हेलो Hello, hi. What is your name? What is your name? my name is Maktoum Where are you from? Chigiri. Chigili. Who is this? What is this place? Yes, Subhas Nagar. Which Subhas Nagar? ಹೌ ಡು ಯು ಡೂ ಅನ್ನ. Hello. Which bro? Which? Hello. Do you do? ಶುದ್ಧ ಕನ್ನಡದಲ್ಲಿ ಮಾತಾಡಪ್ಪ, ಇಲ್ಲಾಂದ್ರೆ ಹಿಂದಿ ಒಳಗೆ ಮಾತಾಡ. ಕಟ್ಟ ಮಾಡಿ. ಪಾಪ ಫಸ್ಟಿಗೆ ಅವ ಹಿಂದಿ ಮಾತಾಡತ್ತಿದ್ದ, ಆಮೇಲೆ ಕನ್ನಡ ಬಂತು, ತಾನ ಬಂತು ನೋಡಿ ಕನ್ನಡ. ಸೊ ಈಗ ಸೆಕೆಂಡ್ ಡೇರ್ ಮುಗಿತಾ, ಥರ್ಡ್ ಇಲ್ಲ ಎರಡು ಮುಗ್ದು. ಥರ್ಡ್ ಡೇರ್ ಏನಂತಂದ್ರೆ ನಾವೊಂದು ಪ್ಲೇಸಿಗೆ ಹೇಳ್ತೀನಿ, ಎಲ್ಲಿ ಜಾಸ್ತಿ ಜನ ಇರ್ತಾರ ಅಲ್ಲಿ ಹೋಗಿ 10 ಬಸ್ಕಿ ಹೊಡಿಬೇಕು. ಬಸ್ಕಿ ಅಂದ್ರೆ ಗೊತ್ತಿಲ್ಲ? ಗೊತ್ತು. 10 ಬಸ್ಕಿ ಕಂಟಿನ್ಯೂ ಹೊಡಿಬೇಕು. ಹಂಗೆ ಸುಮ್ಮ ಅರ್ಧ ಹಿಂಗೆ ಮಾಡೋದಿಲ್ಲ, ಫುಲ್ ಹಿಂಗೆ ಕುಂತ ಹೇಳ್ಬೇಕು ಹಿಂಗೆ. ಅದ ಥರ್ಡ್ ಡೇರ್. ಬೇರೆ ಕೊಡ್ರಪ್ಪ ಇಂತ ಅಲ್ಲ, ಒಂದು ಬೇರೆ ಕೊಂಡಿ ಅಂತ ಇದು ಮಾಡಿದ್ರೆ ಮತ್ತೆ ಎಲ್ಲಾರು ಮಂದಿ ನನಗೆ ನೋಡ್ತಾರೆ. ನೋಡ್ತಾವ ಮಾಡ, ಮುಂದೋಗಿ ಮಾಡ್ಬೇಕಾರೆ ಏನು ಮುಂದೆ ಇನ್ನೊಂದು ಸ್ವಲ್ಪ ಮುಂದೋಗಿ ಮಾಡ, ರೆಮಂಡ್ ಮುಂದೆ ಮಾಡ. ನೋಡ ಅದು ಕಾಡ ಊರು ಚೀಟಿಂಗ್ ಇಲ್ಲ ಮುಗಿತು. ಎಂಟು ಮುಗಿತು ಸ್ವಲ್ಪ ಹೋಗ ಎಂಟು ಕೊಟ್ಟು ಅನ್ನ ಇನ್ನೊಂದು ಅನ್ನ ಮಾಡ್ದೆ ತಗೋನಿ. 10 ಮುಗಿತು ನೋಡ್ಬಾ. ಏನ್ 10 ಎಲ್ಲಿ ಮಾಡಿದಿ? 10 ಅದ ಆಗ್ಯಾವ, ನೀ ಅನ್ಸಿದ್ ಕರೆಕ್ಟ್ ಅದ. 10 ಆಗ್ಯಾವ, 10 ಆಗ್ಯಾವ. ಮುಗಿತು ನೋಡಪ್ಪ. ಚೀಟಿಂಗ್ ಇದೆ. ಚೀಟಿಂಗ್ ಇಲ್ಲ, ಹೋಗೋ ಮನೆ ಹೋಗ. ಸೊ ಥರ್ಡ್ ಡೇರ್ ಮುಗೀತು ನಮ್ದು. ಬಸ್ಕಿ ಹೊಡಿ ಅಂತಂದಿದೆ, ಪಬ್ಲಿಕ್ ಒಳಗೆ ಬಸ್ಕಿ ಹೊಡೆದ. ಸೊ ಫೋರ್ತ್ ಡೇರ್ ಏನಂತಂದ್ರೆ ಇಲ್ಲೊಂದು ಅಂಗಡಿ ಐತಿ, ಅದೇನೋ ಬೈಕ್ ಶಾಪ, ನಂಗೆ ಅಷ್ಟು ಗೊತ್ತಿಲ್ಲ. ಸೊ ಅಲ್ಲೇ ಹೋಗಿ ಆ ಬೈಕ್ದಾಗ ಅದು ಶಾಪ್ ಒಳಗೆ ಯಾರು ಇರ್ತಾರೆ ನೋಡ, ಅವ್ರಿಗೆ ಹೋಗಿ ಹ್ಯಾಂಡ್ ಶೇಕ್ ಕೊಡ್ಬೇಕು. ಫಸ್ಟ್ ಹ್ಯಾಂಡ್ ಶೇಕ್ ಕೊಟ್ಟಾದ್ಮೇಲೆ ಅವ್ರಿಗೆ ಹಿಂಗೆ ಮಾಡಿ ಐ ಲವ್ ಯು ಅಂತ ಹೇಳಿ ಬರ್ಬೇಕು. ಅದ ಫೋರ್ತ್ ಡೇ. ಅದು ಬಾಯ್ ಅದು ಹಾಯ್ ಐ ಲವ್ ಯು ಐ ಲವ್ ಯು. क्या समझना को जरा क्लिप बनाता है. नहीं होता ले तेरा नहीं, लगन का चीज डबल लेके आया. लगन को तो इंग्लिश में गाना दिया. हाँ हाँ बोला कुछ नहीं. 1 hour later. ಸೊ 4ನೇದು ನಾವು ಡೇರ್ ಕಂಪ್ಲೀಟ್ ಮಾಡಿದ. 4ನೇದ ಈಗ 5ನೇದು ಡೇರ್ ಏನ್ ಕೊಡಾತೇನಂತಂದ್ರ ಇಲ್ಲಿ ಮಾರ್ಟ್ ಐತಿ, ಒಂದು ಸ್ಮಾರ್ಟ್ ಮಾರ್ಟ್ ಅಂತ. ಸೊ ಅಲ್ಲಿ ಒಳಗೆ ಹೋಗಿ ಶಾಪಿಂಗ್ ಮಾಡ್ತಾನಲ್ಲ ಗೊತ್ತಿಲ್ಲ, ಆದ್ರೆ ಏನ ಸಾಂಗ್ ಹಾಡ್ಬೇಕು ಎತ್ತರ ಪತ್ರ, ಅಂದ್ರ ಜನ ನೋಡ್ಬೇಕು. ಹಂಗ ಸಾಂಗ್ ಜೋರಿಗ ಏನಾರ ಒಟ್ಟು ಹಂಗ ಹಾಡ್ಬೇಕ. ಸೊ ಒಳಗೋದ್ಮೇಲೆ ಅವ ಹೆಂಗ ಆಡ್ದಾನ ತೋರಿಸ್ತೇನೆ.
ಮಾತಾಡಿದ ಸೌಂಡ್ ಹೋಗ್ಬಿಟ್ಟಿತ್ತು ಮೈಕ್ ಒಳಗೆ ಚಾರ್ಜ್ ಖಾಲಿ ಆಗಿದ್ದಕ್ಕೆ. ಸೊ ಮಾತಾಡಿದ ಸೌಂಡ್ ಏನೂ ಕೇಳತ್ತಿರಲಿಲ್ಲ, ಅದ್ರ ಸಂಬಂಧ ರೆಕಾರ್ಡ್ ಮಾಡತ್ತೀವಿ. 5th ಡೇರ್ ಮಾಡ್ಬೇಕಂತ ಒಳಗೆ ಹೋಗಿದ್ವಿ. ಅಲ್ಲೇ ವಿಡಿಯೋ ಮಾಡೋಕೆ ಅವ್ರು ಅಲೌ ಮಾಡಲಿಲ್ಲ, ವಿಡಿಯೋ ಎಲ್ಲ ಅಲೌ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ. ಸೊ ಅದ್ರ ಸಂಬಂಧ ನಾವು 5th ಡೇರ್ ಮಾಡೋಕ್ಕಾಗಿಲ್ಲ, ಹೊರಗೆ ಬಂದುಬಿಟ್ವಿ. ಸ್ವಲ್ಪ ತೊಗೊಳ್ಳೋದು ಸಾಮಾನೆಲ್ಲ ತೊಗೊಂಡೆ. ಆಮೇಲೆ ಹೊರಗೆ ಬಂದು ಬೇರೆ ಕಡೆ ಹೋಗಿ ಕಂಟಿನ್ಯೂ ಮಾಡ್ಬೇಕಂತಂದ್ರೆ ಮಳೆನೂ ಜಾಸ್ತಿ ಇರೋದ್ರಿಂದ 5th ಡೇರ್ ಮಾಡೋಕ್ಕಾಗಿಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂದ್ಕೊಂಡೇವಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ.